ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ಹಾಸಿಗೆ ಮೇಲೆ ಬಹಳಷ್ಟು ಜನ ಊಟ ಮಾಡ್ತಾ ಇರ್ತಾರೆ ಕುತ್ಕೊಂಡು. ಹಾಸಿಗೆ ಮೇಲೆ ಕುಳಿತುಕೊಂಡು ಊಟ ಮಾಡೋದು ಒಳ್ಳೇದ ಅಥವಾ ನಿಷಿದ್ಧನ ಅನ್ನುವಂಥ ಒಂದು ವಿಚಾರಕ್ಕೆ ನಾವು ಉತ್ತರವನ್ನು ತೆಗೆದುಕೊಳ್ಳೋಣ. ನೋಡಿ, ಜ್ಯೋತಿಷ್ಯದ ಪ್ರಕಾರ ನೋಡಿ, ಹಾಸಿಗೆ ಅಂದರೆ ಶಯನವನ್ನ ನಾವು ಅನುಭವಿಸುವಂಥದ್ದು, ಶಯನ ಸುಖವನ್ನು ಪಡೆಯುವಂಥ ಒಂದು ಸ್ಥಾನ ಆಗಿರ್ತಕ್ಕಂಥದ್ದು. ಇನ್ನು ಹಾಸಿಗೆ 12ನೇ ಮನೆಗೆ ಸಂಬಂಧಪಡುತ್ತೆ. ಅದೇ ವಿಧವಾಗಿ ನೋಡಿ, ಆಹಾರ 2ನೇ ಮನೆಗೆ ಸಂಬಂಧಪಡುವಂಥದ್ದು. ಇನ್ನು ಸಂಪತ್ತು 2ನೇ ಮನೆಯನ್ನು ಪ್ರತಿನಿಧಿಸುವಂಥದ್ದು. ಕೌಟುಂಬಿಕ ವಿಚಾರಗಳು, ಆರೋಗ್ಯ ಇವೆಲ್ಲವೂ ಕೂಡ 2ನೇ ಮನೆಯನ್ನು ಪ್ರತಿನಿಧಿಸುವಂಥದ್ದು. ಇನ್ನು ನೋಡಿ, ಯಾವಾಗ ಆಹಾರ ಮತ್ತು ಹಾಸಿಗೆ ಎರಡೂ ಕೂಡ ಕಾಂಬಿನೇಷನ್ ಆಗುತ್ತೆ, ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ. ಹಾಸಿಗೆಯ ಮೇಲೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಸಾಧ್ಯತೆಗಳು. ಇನ್ನು ಆಭರಣಗಳ ಒಂದು ವಿಚಾರದಲ್ಲಿ ಅವ್ರಿಗೆ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಕೌಟುಂಬಿಕವಾಗಿ ಕಲಹಗಳ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಒಂದು ವಿಚಾರದಲ್ಲಿ ಅವರಿಗೆ ಹಿನ್ನಡೆ ಪ್ರಾಪ್ತಿಯಾಗುವಂಥದ್ದು. ಅವರಿಗೆ ವಾಕ್ಸಿದ್ಧಿ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅವ್ರಿಗಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಜ್ಞಾನವೆಲ್ಲವೂ ಕೂಡ ಅವರಿಗೆ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಕಾರಣ ಏನು ಅಂತಂದ್ರೆ, ಈ ಎಲ್ಲ ವಿಚಾರಗಳನ್ನು 2ನೇ ಮನೆ ಸೂಚಿಸಿದ್ರೆ 12ನೇ ಮನೆ ವ್ಯಯವನ್ನು ಸೂಚಿಸುತ್ತೆ, ನಷ್ಟವನ್ನು ಸೂಚಿಸುತ್ತೆ ಮತ್ತು ಶತ್ರು ಬಾಧೆಗಳನ್ನು ಸೂಚಿಸುತ್ತೆ. ಅವರ ಒಂದು ಮನೋಕಾಮನೆಗಳೆಲ್ಲವೂ ಕೂಡ ಈಡೇರದಿರುವಂಥ ರೀತಿಯಲ್ಲಿ ಅವರಿಗೆ ಈ ಒಂದು ಅಡೆತಡೆ ಉಂಟಾಗುವಂತಹ ಒಂದು ಸಾಧ್ಯತೆಗಳು, ಶತ್ರು ಭಯ ಉಂಟಾಗುವಂಥದ್ದು. ಅವರು ಆರೋಗ್ಯದ ಒಂದು ಸಮಸ್ಯೆಗಳನ್ನು ಅವರೇ ಆಹ್ವಾನ ಕೊಟ್ಟಂಗೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಹಾಸಿಗೆಯ ಮೇಲೆ ಆಹಾರವನ್ನು ಸೇವಿಸುವುದು ಸೂಕ್ತ ಅಲ್ಲ. ಕ್ರಮಬದ್ಧವಾಗಿ ಆಹಾರಕ್ಕೆ ಗೌರವ ಸ್ಥಾನವನ್ನು ಕೊಟ್ಟು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಅತ್ಯಂತ ಶುಭಪ್ರದವಾಗುವಂಥದ್ದು. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಅವರು ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದಿಷ್ಟು ಕೂಡ ಈ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.